ನಾಲ್ಕು ಚೂರಿ ನನ್ನ ಪ್ಲೇಡು ಬಾಟ್ಲು ನನ್ನ ಚಿಕ್ಕಮ್ಮ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಇವತ್ತು ಬಂದು ಡೇ ಇನ್ ಮೈ ಲೈಫ್ ಕಾಲೇಜ್ ರೂಟೀನ್ ನೋಡ್ತೀರಾ. ವಿಡಿಯೋ ಒಳಗೆ ಹೋಗಿ ಫಸ್ಟು ಎಲ್ಲರೂ ಕಾಲೇಜ್ ಬಗ್ಗೆ ಕೇಳ್ತಿದ್ವಿ, ಸೊ ಅದಕ್ಕೆ ಈ ವ್ಲಾಗ್ ಸ್ಕಿಪ್ ಮಾಡ್ದಂಗೆ ನೋಡಿ. ನಮ್ಮ ಕ್ಯಾಂಪಸ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಹಾಯ್ ಮೋಸಿ, ಮುಖ ಎಲ್ಲ ತೋರಿಸ್ಕೊಳ್ಳಿ, ಫುಲ್ ಬ್ಯುಸಿ ಗರ್ಲ್. ಕಾಲೇಜ್ ಸ್ಟಾರ್ಟ್ ಆಗೋದು 9:15ಗೆ, ನಾವಿನ್ನೂ ಕ್ಯಾಂಪಸ್ಸಲ್ಲೇ ಇದ್ವಿ. 9:40 ಆದ್ರು. ಒಳ್ಳೇದಾಗ್ತದ ನಿನಗೆ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅರ್ಷಿ ಬಂದಿಲ್ಲ, ಮೈಟಿ ಬಂದಿಲ್ಲ, ನನ್ನ ಫ್ರೆಂಡ್ಸು ಬಂದ್ಮೇಲೆ. ನಮ್ಮ ಕಾಲೇಜಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ. ಇದು ಬಂದು ನಮ್ಮ ಬ್ಲಾಕ್. ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ. BCom, BBA. ಯಾರ ಹತ್ರ ಮಾತಾಡ್ತಿದ್ಯಾ? ನಾನೀಗ ಫೈನಲ್ ಸೆಮ್ಮಲ್ಲಿ ಇದ್ದೀನಿ. ನನಗೆ ಜಾಸ್ತಿ ಕ್ಲಾಸಸ್ ಇಲ್ಲ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಫಸ್ಟ್ ಪೀರಿಯಡ್ ಅದೇ ಇತ್ತು, ಅದು ಅಟೆಂಡ್ ಮಾಡಿದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಹೇಳ್ಬೇಕಂತೆ ಮೋಸಿ ಹೇಳ್ತಾಳೆ ನೋಡಿ. ಸುಮ್ಮನೆ ನಾನು ಅನ್ಬೇಕು, ಅವಳೇನು ಹೇಳಲೇ ಇಲ್ಲ. ಫಸ್ಟ್ ಕ್ಲಾಸೇ ಲೇಟಾಗಿ ಬರ್ತೀವಿ. ಏನೋ ಬಿಸ್ನೆಸ್ ಮ್ಯಾನ್ ಆಗ್ತಿದ್ಯಾ? ಇಷ್ಟೊಂದು ಕಾಸು ಬೇಡ ಮಚ್ಚ. ಇದ್ರ ಓನರ್ ಇವರಾ? ನಾನು ಇದು LKG ಯೂಸ್ ಮಾಡ್ತಿದ್ದೆ ಕಣೋ. ಲಂಚ್ನ ತುಂಬಾ ಬೇಗ ಮಾಡ್ತಿದ್ದೀನಿ. ನಾಳೆ ಕ್ಲಾಸ್ ಎಷ್ಟಾಗ್ಲಿ ಗೊತ್ತಿಲ್ಲ. ಮುಖ ತೋರ್ಸಕ್ಕೆ ಇಷ್ಟ ಕ್ಲಾಸ್ ಇಲ್ಲ. ಲೈಕ್ ನಾನು ಬಂದು ಏನು ತೊಗೊಂಡಿದ್ದೀನಿ ಅದರ ಇವಾಗ ಲೈಬ್ರರಿಲಿ ಕುತ್ಕೊಂಡು ಶೂಟ್ ಮಾಡೋಣ ಅಂತ ಇದ್ದೀನಿ. ಇದು ಬಂದು ನಮ್ಮ ಸೆಮಿನಾರ್ ಹಾಲ್ ಗೈಸ್. ಈ ಕಾಲೇಜಿಗೆ ಬಂದಾಗ ನಾನು ಇಲ್ಲಿ ಕೂತಿದ್ದೆ ಸೆಕೆಂಡ್ ಬೆಂಚಲ್ಲಿ. ಇದು ನಮ್ಮ ಸೆಮಿನಾರ್ ಹಾಲ್. ನಾನು MBA ಓದ್ತಾ ಇದ್ದೀನಿ. ನಿಮ್ಗೆ ಅನ್ಸ್ಬೋದು MBA ಮಾಡೋಕ್ಕೆ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ. ಅದು HR ಸ್ಪೆಷಲೈಸೇಷನ್ ಕೊಡ್ತಾರೆ MBAದಲ್ಲಿ. ನೀವು HR ತೊಗೊಬೋದು, ಮಾರ್ಕೆಟಿಂಗ್ ತೊಗೊಬೋದು, ಫಿನಾನ್ಸ್ ತೊಗೊಬೋದು. ಐ ಆಮ್ ನಾಟ್ ಗುಡ್ ಇನ್ ಫಿನಾನ್ಸ್, ಅದಕ್ಕೆ ನಾನು ಫಿನಾನ್ಸ್ ಕಡೆಗೆ ಹೋಗಲಿಲ್ಲ. ನಾವು ಆ ಥರ ತೊಗೊಬೋದು. ಫಾರ್ ಎಕ್ಸಾಂಪಲ್ ಇವಾಗ MBA ಮಾಡೋಕ್ಕೆ ಯಾವ ಥರ ಇರಬೇಕು, ಎನಿ ಕೈಂಡ್ ಆಫ್ ಡಿಗ್ರಿ ಇರಬೇಕು ಗೈಸ್ MBA ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ BCom, BBA, BCA ಮಾಡಿರೋರು ಬರ್ಬೋದು. ಈವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ. ನನ್ನ ಕ್ಲಾಸ್ಮೇಟ್ ನಿಹಾರಿಕಾ ಅಂತಲೇ, ಅವರು ಕೂಡ ಇಂಜಿನಿಯರಿಂಗ್ ಮುಗಿಸಿ ಈವನ್ ಶಫ್ ಆಗಿ ಆಮೇಲೆ ಇಲ್ಲಿಗೆ ಜಾಯ್ನ್ ಆಗಿರೋದು MBAಗೆ. ಅನದರ್ ಫ್ರೆಂಡ್ ನಿತ್ಯ, ಅವಳು ಲಿಟ್ರೇಚರಲ್ಲಿ BA ಅನ್ಸುತ್ತೆ ಅವಳು ಮಾಡಿರೋದು. ಅದಾದಮೇಲೆ ಇವಾಗ ಇಲ್ಲಿ ಬರ್ತಿದ್ದಾಳೆ. ಅದು ತಮಿಳ್ನಾಡಿಂದ ಇಲ್ಲಿ ಬಂದು MBA ಮಾಡ್ತಿದ್ದಾಳೆ. ಆ ಥರ ನಾವು ಯಾವುದೇ ಕೈಂಡ್ ಆಫ್ ಡಿಗ್ರಿ ಮಾಡಿದರೆ MBA ಮಾಡ್ಬೋದು, ಡಬಲ್ ಡಿಗ್ರಿ. MBA ಮಾಡೋಕ್ಕೆ ಯಾವುದೇ ಕಾಲೇಜ್ಗೆ ಹೋದ್ರೂ ಅಫ್ಕೋರ್ಸ್ ಫೀಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದರಲ್ಲಿ ನಿಮಗೆ 2 ಥರ ಇರುತ್ತೆ. ಒಂದು ಮ್ಯಾನೇಜ್ಮೆಂಟ್ ಕೋಟಾ, ಒಂದು ಗೌರ್ಮೆಂಟ್ ಕೋಟಾ. ಗೌರ್ಮೆಂಟ್ ಕೋಟಾಗೆ ನಾವು ಅಪ್ಲೈ ಮಾಡಬೇಕು. PGCT ಅನ್ನೋ ಒಂದು ಎಕ್ಸಾಮ್ ಇದೆ, ಅದನ್ನು ಬರೀಬೇಕು. KMAT ಅನ್ನೋದು ಕೂಡ ಅನದರ್ ಆಪ್ಷನ್ ಇನ್ ಕೇಸ್ ನಾವು PGCT ಬರೆದಿಲ್ಲ ಅಂದರೆ. ನಾನು ಬಂದು ಸ್ಕೂಲಿಂಗ್ ಎಲ್ಲ ಸ್ಟೇಟ್ ಸಿಲೆಬಸ್ಸಲ್ಲಿ ಮಾಡಿದ್ದು. ಅದಾದಮೇಲೆ PUC ಬಂದು HEBA ತೊಗೊಂಡಿದ್ದು, ಹಿಸ್ಟ್ರಿ ಬ್ಯಾಕ್ಗ್ರೌಂಡು. ನನಗೆ ಹಿಸ್ಟ್ರಿ ಅಂದರೆ ತುಂಬ ಇಷ್ಟ. ಇಲ್ಲ ನಾನು ಜರ್ನಲಿಸಮ್ ಮಾಡಬೇಕು ಅಂತ ಆಸೆ ಇತ್ತು. ಆ ಥರ ಅದಕ್ಕೋಸ್ಕರ ಹಿಸ್ಟ್ರಿ ಅಂದರೆ ಇಷ್ಟ ಆಯಿತು. ಅದಾದಮೇಲೆ ಡಿಗ್ರಿ ಬಂದು ಅಫ್ಕೋರ್ಸ್ BCom ತೊಗೊಂಡಿದ್ದೆ. BCom ನಾನು ಮುಗಿಸಿದ್ದು ಬಂದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೆಂಟ್ ಆಂಥೋನೀಸ್ ಕಾಲೇಜಲ್ಲಿ. ಅದಾದಮೇಲೆ ನಾನು ಇವಾಗ ಓದ್ತಾ ಇರೋದು ಬಂದು ಪದ್ಮಶ್ರೀ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಕೊಮ್ಘಟ್ಟ ಹತ್ರ ಇರೋದು. ಅದಾದಮೇಲೆ ಸ್ಪೋರ್ಟ್ಸ್ ಎಲ್ಲ ಇದೆ. ನಾನು ಯಾವುದು ಸ್ಪೋರ್ಟ್ಸ್ ಎಲ್ಲ ಆಡಲ್ಲ ಇವಾಗ. ಮೊದಲು ಥ್ರೋಬಾಲ್ ಒಂದು ಆಡ್ತಿದ್ದೆ, ಅದು ಅಷ್ಟಕ್ಕಷ್ಟೇ ಏನಂತ ಪ್ಲೇಯರ್ ಅಲ್ಲ ಗೈಸ್. ಬಿಕಾಸ್ ನಮ್ಮ ಸ್ಕೂಲಲ್ಲಿ ಅದೆಲ್ಲ ಇರಲಿಲ್ಲ, PU ಅಲ್ಲೂ ಇರಲಿಲ್ಲ. ಡಿಗ್ರಿಯಲ್ಲಿ ಒಂದು ಸ್ವಲ್ಪ ಆಡಿದ್ದೀನಿ, ಇಲ್ಲಿ ಬಂದು ಕಂಟಿನ್ಯೂ ಮಾಡಿದಷ್ಟೇ. ನಾನು ಸ್ಪೋರ್ಟ್ಸಲ್ಲೆಲ್ಲ ಅಷ್ಟೊಂದಿಲ್ಲ. ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ಇರ್ತೀನಿ. ಎಲ್ಲ ಡ್ಯಾನ್ಸಲ್ಲೂ ಇದ್ದೀನಿ ನಾನು. ಎಲ್ಲ ಡ್ಯಾನ್ಸ್ನೂ ಮಾಡಿದ್ದೆ. ಇಲ್ಲಿ ಫ್ಲ್ಯಾಶ್ ಮಾಬ್ ಎಲ್ಲ ಮಾಡ್ತಿದ್ವಿ. 3rd ಸೆಮ್ ಏನೂ ಮಾಡಲಿಲ್ಲ ಬಿಕಾಸ್ ಸ್ವಲ್ಪ ಬ್ಯುಸಿ ಇತ್ತು. ಎಕ್ಸಾಮ್ಸು, ಇಂಟರ್ನ್ಶಿಪ್ಪು, ಪ್ರಾಜೆಕ್ಟು.
ನಿಮಗೆ PGCET ಎಕ್ಸಾಮ್ ಇರೋದು ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ನೀವು ಅಪ್ಲೈ ಮಾಡಬೇಕು. ಯಾವುದೇ ಎಲ್ಲ ಥರದ ಸೈಬರ್ ಶಾಪಲ್ಲೂ ಮಾಡ್ಬೋದು, ಈವನ್ ಆನ್ಲೈನಲ್ಲಿ ಕೂಡ ಮಾಡ್ಬೋದು. ನನಗೇನಾದರೂ ಅದ್ರ ವೆಬ್ಸೈಟ್ಸು ಅಥವಾ ಲಿಂಕ್ ಏನಾದರೂ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇವತ್ತು ನಾನು ಕ್ಲಾಸಿಗೆ ಬಂದಿದ್ದೀನಿ. ನಮ್ಮ MBAದಲ್ಲಿ 2 ಇಯರ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ಫಸ್ಟ್ ಸೆಮ್ಮಲ್ಲಿ ಬಂದು ಎಲ್ಲರೂ ಎಲ್ಲ ಸಬ್ಜೆಕ್ಟು ಓದ್ತೀವಿ. ಲೈಕ್ ಫಿನಾನ್ಸ್ ಇರುತ್ತೆ, ಎಲ್ಲ ಕಂಬೈನ್ ಆಗಿರೋ ಎಲ್ಲ ಸಬ್ಜೆಕ್ಟ್ಸ್ ಓದ್ತೀವಿ. ಸೆಕೆಂಡ್ ಇಯರಿಗೆ ಬಂದರೆ ನಮಗೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ. ಇವಾಗ ಆಟೋನಮಸ್ ಕಾಲೇಜಲ್ಲಿ ಒಂದೊಂದು ಥರ ಇರುತ್ತೆ, ಈ ಕಾಲೇಜಲ್ಲಿ ಒಂದೊಂದು ಥರ ಇರುತ್ತೆ, ಇನ್ನೊಂದು ಕಾಲೇಜಲ್ಲಿ ಬೇರೆ ಥರ ಇರ್ಬೋದು. ನಮ್ಮ ಕಾಲೇಜ್ ಬಂದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂಡರ್ ಬರುತ್ತೆ. ಫಸ್ಟ್ ಇಯರಲ್ಲಿ ಬಂದು ಎಲ್ಲರೂ ಎಲ್ಲ ಸಬ್ಜೆಕ್ಟೂ ಓದಲೇಬೇಕು. ಸೆಕೆಂಡ್ ಇಯರಿಗೆ ಬಂದರೆ ಸ್ಪೆಷಲೈಸೇಷನ್. ಇವಾಗ ನನಗೆ ಬಂದು ಇಂಟ್ರೆಸ್ಟ್ ಬಂದು ಬಿಸ್ನೆಸ್ ಮಾಡಬೇಕು ಅಂತ, ನಾನು ಅದೊಂದೇ ಒಂದು ಕಾರಣಕ್ಕೋಸ್ಕರ MBA ಮಾಡ್ತಿರೋದು. ಇವಾಗ ನನಗೆ ಇದ್ರ ಮೇಲೆ ಇಂಟ್ರೆಸ್ಟು. ಕೆಲವೊಬ್ರಿಗೆ HR ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಫಿನಾನ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಮಾರ್ಕೆಟಿಂಗ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಆ ಥರದವರು ಆ ಸ್ಪೆಷಲೈಸೇಷನ್ ತೊಗೊಬೋದು. ಮೊದಲೆಲ್ಲ 2 ಇಯರ್ಸು, ಫಾರ್ ಎಕ್ಸಾಂಪಲ್ 3rd ಸೆಮ್ 4th ಸೆಮ್ 2 ಸೆಮ್ಮು ಒಂದೇ ಸ್ಪೆಷಲೈಸೇಷನ್. ಫಾರ್ ಎಕ್ಸಾಂಪಲ್ HR 2 ಸೆಮ್ನು HR ಮಾಡಬೇಕು. ಬಟ್ ಇವಾಗ ಹಂಗಿಲ್ಲ. 3rd ಸೆಮ್ಮಲ್ಲಿ ನಾನೇ, ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಬೇಕು ಅಂದರೆ 3rd ಸೆಮ್ಮಲ್ಲಿ ನಾನು HR ತೊಗೊಂಡೆ. HR ಮೇಲೇ ಇಂಟರ್ನ್ಶಿಪ್ ಮಾಡಿದ್ದು, HR ಮೇಲೇ ಪ್ರಾಜೆಕ್ಟು ಮಾಡಿದ್ದು. 4th ಸೆಮ್ಮಿಗೆ ಬಂದರೆ ನಾನು ಇವಾಗ ಸ್ಟಾರ್ಟಪ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಹೇಳಿದ್ನಲ್ಲ ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ. ಸೊ ಇದು ನನಗೆ ಹೆಲ್ಪ್ ಆಗ್ಬೋದು ಅಂತ ತೊಗೊಂಡಿದ್ದೀನಿ. ಬಟ್ ನಮ್ಮ ಕಾಲೇಜಲ್ಲಿ ಅರೌಂಡ್ 10 ಸ್ಟೂಡೆಂಟ್ಸು ಆ ಪರ್ಟಿಕ್ಯುಲರ್ ಕ್ಯಾಟಗರಿ. ಇವಾಗ HR ಅಲ್ವಾ, HR ಅಲ್ಲಿ ಮಿನಿಮಮ್ 10, ಅದ್ರ ಮೇಲೆ ಮ್ಯಾಕ್ಸಿಮಮ್ ಎಷ್ಟಾದರೂ ಹೋಗಲಿ ಕ್ಲಾಸಸ್ ಮಾಡ್ತಾರೆ. 10ಗಿಂತ ಕಡಿಮೆ ಸ್ಟೂಡೆಂಟ್ಸ್ ತೊಗೊಂಡ್ರೆ ಕ್ಲಾಸಸ್ ಮಾಡಲ್ಲ. ನಂಗೆ ಲಾಸ್ಟ್ ಟೈಮ್ ಬಂದು HR ತೊಗೊಂಡಿದ್ದೆ. ಲಾಸ್ಟ್ ಟೈಮು ಕ್ಲಾಸಸ್ ಇರಲಿಲ್ಲ. ನಾನು ಪೂರ್ತಿ ಬುಕ್ ರೆಫರ್ ಮಾಡಿ, ಲೈಬ್ರರಿಯಲ್ಲಿ ಬುಕ್ಸ್ ಎಲ್ಲ ಅದೆಲ್ಲ ರೆಫರ್ ಮಾಡ್ತಾರೆ. ಯಾವ್ದು ಬುಕ್ಸ್ ಓದಬೇಕು ಅದೆಲ್ಲ ಹೆಲ್ಪ್ ಮಾಡ್ತಾರೆ. ಅದನ್ನು ಓದ್ಕೊಂಡು ನಾನು 3rd ಸೆಮ್ ಎಕ್ಸಾಮ್ ಬರೆದಿದ್ದೀನಿ. ಇನ್ನು ರಿಸಲ್ಟ್ ಬಂದಿಲ್ಲ. ಇವಾಗ 4th ಸೆಮ್ ಸ್ಟಾರ್ಟಪ್ಸ್ ತೊಗೊಂಡಿದ್ದೀನಿ. ಇದರಲ್ಲೂ ಅಷ್ಟೇ, ನಾನು ಅನ್ನೋದು ನನ್ನ ಫ್ರೆಂಡ್ ನಿತ್ಯ ಅಂತ ಹೇಳಿದ್ನಲ್ಲ, ಅವಳು ತೊಗೊಂಡಿದ್ದಾಳೆ. ಅವಳು ಆಲ್ರೆಡಿ ನಾನು ಎಲ್ಲಿ ಇಂಟರ್ನ್ಶಿಪ್ ಮಾಡಿದೆ IIFLಲ್ಲಿ, ಅವಳು ಆಲ್ರೆಡಿ ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಇನ್ನೊಬ್ರು ಕೆಳಗೆ ಕೆಲಸ ಮಾಡಬೇಕು, ಇನ್ನೊಬ್ರು ಹೇಳೋ ಟೈಮಿಗೆ ಹೋಗಬೇಕು, ಇನ್ನೊಬ್ರು ಹೇಳೋ ಟೈಮಿಗೆ ಬರಬೇಕು, ನೀನು ಅದೇ ಟೈಮಲ್ಲಿ ಊಟ ಮಾಡಬೇಕು ಅಂದರೆ ನಂಗೆ ಆಗಲ್ಲ. ಆ ಥರ ನಾನು ಕೋರ್ಸ್ ಅದು ನೆಗೆಟಿವ್ ಆ್ಯಟಿಟ್ಯೂಡೇ, ಬಟ್ ಆ ಥರ ಬಂದುಬಿಟ್ಟೈತೆ ನನಗೆ. ಇನ್ನು ಎಷ್ಟೊಂದು ಜನ ಕೇಳ್ತಿದ್ರಿ, ಲೈಕ್ ನೀವು MBA ಓದ್ತಿದ್ದೀರಾ, ಕಾಲೇಜ್ನ ವಿಡಿಯೋ ಮಾಡಿ ಹಾಗೆ ಹೇಗೆ ಅಂತ. ನಮ್ಮ ಕಾಲೇಜ್ 35 ಏಕರ್ಸ್ ಇದೆ. ಐ ಕಾಂಟ್ 35 ಎಕರೆನೂ ವಿಡಿಯೋ ಮಾಡೋಕ್ಕಾಗತ್ತಾ ಅಂದರೆ ನೋ. ಬೇಕಾದರೆ ನಾನು ಬ್ಲಾಗ್ನ ವಿಡಿಯೋ ಮಾಡ್ಬೋದು, ಅಥವಾ ನಾನು ಹಾಸ್ಟೆಲ್ಗೆ ಹೋದಾಗ ಹಾಸ್ಟೆಲ್ ವಿಡಿಯೋ ಮಾಡ್ತೀನಿ, ಸ್ಪೋರ್ಟ್ಸ್ ಇದ್ದಾಗ ಸ್ಪೋರ್ಟ್ಸಲ್ಲಿ ಮಾಮೂಲಿ ಗ್ರೌಂಡ್ನ ವಿಡಿಯೋ ಮಾಡ್ತೀನಿ. ಇವಾಗ ಇವತ್ತು ಲೈಬ್ರರಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ಬನ್ನಿ. ನಾನು ಟ್ರೈಪಾಡ್ ತಂದಿಲ್ಲ, ನನ್ನ ಕೈ ಸಿಕ್ಕಾಪಟ್ಟೆ ನೋಗ್ತಿದೆ. ಬಿಕಾಸ್ ಅವಾಗಿಂದ ಕೈ ಹಿಡ್ಕೊಂಡೇ ಮಾಡ್ತಿದ್ದೀನಿ. PUBG ಬಾಯ್ಸ್ ಇವರೆಲ್ಲ ನಮ್ಮ ಕ್ಲಾಸಲ್ಲಿರೋರು. ವೆಲ್ಕಮ್ ಟು ಪದ್ಮಶ್ರೀ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಲೈಬ್ರರಿ. ಇದು ಬಂದು ಎಲ್ಲರಿಗೂ ಅಲ್ಲ, ಬರೀ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಲೈಬ್ರರಿ. ಸೈನ್ಸ್ ಬ್ಲಾಕಿಗೆ ಸಪ್ರೇಟ್ ಇದೆ, ಮತ್ತು ನರ್ಸಿಂಗ್ ಬ್ಲಾಕಿಗೆ ಸಪ್ರೇಟ್ ಲೈಬ್ರರಿ ಇದೆ. ನಮ್ಮದು 3rd ಸೆಮ್ ಪ್ರಾಜೆಕ್ಟ್ಸ್ನೆಲ್ಲ ಆರ್ಗನೈಸ್ ಮಾಡ್ತಿದ್ರು, ಕ್ಲೀನ್ ಮಾಡ್ತಿದ್ರು ಅವತ್ತು. ಬಿಕಾಸ್ ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ ಅವತ್ತು ರಜಾ ಇತ್ತು, ಎಲ್ಲರಿಗೂ ಎಕ್ಸಾಮ್ ಮುಗ್ದಿತ್ತಲ್ಲ, ಅದಕ್ಕೋಸ್ಕರ ಕ್ಲೀನಿಂಗ್ ನಡೀತಾ ಇತ್ತು ನಮ್ಮ ಲೈಬ್ರರಿಯಲ್ಲಿ. ನಾನು ಆಮೇಲೆ ಮರ್ತೇ ಹೋದೆ ವ್ಲಾಗ್ ಮಾಡೋದು. ಇದೇ ಲಾಸ್ಟ್ ವಿಡಿಯೋ ನಾನು ಅವತ್ತು ಮಾಡಿದ್ದು. ಇನ್ನು ನೆಕ್ಸ್ಟ್ ವಿಡಿಯೋ ನಾನು ನೆಕ್ಸ್ಟ್ ಸೋಮವಾರ ಮಾಡ್ತೀನಿ. ಬಿಕಾಸ್ ಯಾವುದೇ ಕಂಟೆಂಟ್ ಏನೂ ಇರಲಿಲ್ಲ ಆ ವೀಕ್ ಪೂರ್ತಿ, ಅದಕ್ಕೆ ಮಾಡಲೇ ಇಲ್ಲ ನಾನು ವಿಡಿಯೋ. ಇದು ಬಂದು ನೆಕ್ಸ್ಟ್ ವೀಕ್ ಮಾಡಿದ ವಿಡಿಯೋ. ನಮ್ಮ ಡ್ಯಾಡಿ ಡ್ರಾಪ್ ಮಾಡೋದ್ರು. ಅವತ್ತು ನಮಗೆ ಟ್ಯಾಬುಲಾ ಇತ್ತು ಕ್ಲಾಸಲ್ಲಿ, ಎಲ್ಲರೂ ಲ್ಯಾಪ್ಟಾಪ್ ತಂದೆ ಅದು ವರ್ಕ್ ಮಾಡ್ತಾಯಿದ್ರು. ನಾನು ಅದೇ ಮಾಡ್ತಿದ್ದೆ ಮಾರ್ನಿಂಗಿಂದ. ನಾನು ವಿಡಿಯೋ ಮಾಡಬೇಕು ಅಂತ ಇರಲಿಲ್ಲ, ಬಟ್ ಅದು ನಿಲ್ಲಿಸ್ಬಿಟ್ಟಿದ್ನಲ್ಲ, ಸೊ ಅದಕ್ಕೆ ಜಾಯಿನ್ ಮಾಡೋಣ ಅಂತ ಹೇಳಿ ಮಾಡಿದೆ. ಲಂಚ್ ಟೈಮ್ ನಾನು ಲಂಚೇ ತೊಗೊಂಡೋಗಿರಲಿಲ್ಲ, ಸೊ ಕ್ಯಾಂಟೀನ್ಗೆ ಹೋದ್ವಿ. ಕ್ಯಾಂಟೀನು ನಾರ್ಮಲ್ ವೆಜ್ದು ಪೂರ್ತಿ ಕ್ಲೋಸ್ ಆಗಿಬಿಟ್ಟಿದೆ, ಬರೀ ಸ್ನ್ಯಾಕ್ಸ್ ತಿಂದೆ ಅಷ್ಟೇ ನಾನು. ಹಾಯ್ ಗೈಸ್, ಏನು ಅದ್ರಲ್ಲಿ ನೋಡಿದ್ರೆ ಯೂನಿಫಾರ್ಮಲ್ಲಿ ಇದೆಯಾ? ಇದು ಆಲ್ರೆಡಿ ಕಾಸ್ಟ್ಯೂಮ್ ಚೇಂಜ್ ಅಂತ ನೋಡ್ತಿದ್ದೀರಾ. ನಾನು ಲಾಸ್ಟ್ ಮಂಡೇ ಬಂದಿದ್ದು, ಮಂಡೇ ಬಿಟ್ಟರೆ ಇವಾಗ ನೆಕ್ಸ್ಟ್ ಮಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟೊಂದು ಬ್ಯುಸಿ ಗರ್ಲು ಚಕ್ಲಿ. ನೀವು ಮೋಸಿನ ಮೈಟಿನ ನೋಡಿದೆ, ಅವರಿಬ್ರು ಜೊತೆ ನನಗೆ ಇನ್ನೊಂದು ಕೋತಿ ಫ್ರೆಂಡ್ ಇದ್ದಾಳೆ. ಮೀಟ್ ಮಿಸ್ ಹರ್ಷಿತಾ, ಅಲ್ಲ ಮಿಸ್ಸಸ್ ಹರ್ಷಿತಾ ಕಾರ್ತಿಕ್. ನೋಡಿ ಗೈಸ್, ಉಪವಾಸ ಇವತ್ತು. ಉಪವಾಸ ಟೈಮಲ್ಲೂ ಬಿಡಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು. ಮೋಸಿ, ಹರ್ಷಿತಾ. ಇವಾಗ ಕ್ಲಾಸ್ ಐತೆ, ಲೇಟಾಗಿ ಬಂದ್ವಿ, ಹೋಗೋಣ ಬನ್ನಿ. ಕ್ಲಾಸ್ ಬಾಯ್ಸು ಕ್ಲಾಸ್ ಇದ್ರು ಬಂದು ವಾಲಿಬಾಲ್ ಆಡ್ತಿದ್ದಾರೆ. ಅವರು ನೋಡಿದ್ರೆ ವಾಲಿಬಾಲ್ ಆಡ್ತಾರೆ, ನಾವಾದ್ರೂ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಭುವನ್ ನೋಡು, ಸೈನ್ಸ್ ಬ್ಲಾಕ್ ಹುಡುಗಿ ಮುಂದೆ. ಭುವನ್ ಬ್ಲಾಕಲ್ಲಿ ಬರ್ತೀಯಾ? ಹಣ ಪ್ರೀತಿಸೋತ್ತಪ್ಪ. ಎಷ್ಟೊತ್ಗಪ್ಪ?
ಕ್ಯಾಂಪಸ್ನೆಲ್ಲ ಸುತ್ಕೊಂಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ನಾವು ನಮ್ಮ ಮುಚ್ಚೋಡಿ ಹತ್ರ ಬೇರೆ ಸಿಗಾಕೊಂಡ್ವಿ, ಬೈಸ್ಕೊಂಡ ಮೇಲೆ ತಿಂಡಿ ಬೇರೆ ಇತ್ತಲ್ಲ, ಎಲ್ರ ಮುಂದೆ ಹೋಗೋಕ್ಕೆ ಒಂಥರ ಗೈಸು ಅದೆಲ್ಲ ಹಿಡ್ಕೊಂಡು. ಫೈನಲಿ ನಮಗೆ ಔಟ್ಪುಟ್ ಬಂತು ಗೈಸ್. ಮೂಸಿ ಅವಳು ಇವಾಗ ಲ್ಯಾಪ್ಟಾಪ್ ಆನ್ ಮಾಡ್ತಾವಳೆ. ಆಮೇಲೆ ಆ ಸ್ನ್ಯಾಕ್ಸ್ನ ಚಾಕ್ಲೇಟ್ನ ತಿನ್ಕೊಂಡು ನಮ್ಮ ವರ್ಕ್ನೆಲ್ಲ ಮುಗಿಸ್ಕೊಂಡ್ವಿ. ಬೈಸಿಗಳನ್ನ ನಂಬ್ಕೊಂಬಂದು ನಮ್ಮ ಚೂರು ಹ್ಞೂ ಗೈಸ್ ಬೈಸ್ಕೊಂಡ್ವಿ. ನಾನೇನೋ ಮಾತಾಡಬೇಕು ಅಂತ ಹೋದೆ, ಬಟ್ ಸರ್ ನನ್ನೇ ನೋಡ್ತಿದ್ರು, ಸುಮ್ಮನಾಗೋದೆ. ಸೊ ನಾನು ಇವತ್ತಿನ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡೋ ತನಕ ಸ್ಟೇ ಟ್ಯೂನ್ ಟು ಅಕ್ಷತರಾಜ್ ವ್ಲಾಗ್ಸ್. ಬಾಯ್.